ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ ಬಹಳ ಉಪಯುಕ್ತವಾದಂತಹ ಇದು ಒಂದು ವಿಡಿಯೋ ಆಗಲಿದೆ. ಯಾಕೆಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ವಿಷಯದ ಬಗ್ಗೆ ಜನವರಿ 2025 ಸಪ್ಲಿಮೆಂಟ್ರಿ ಎಕ್ಸಾಮ್ ಏನಾಗಿದೆ ಅದರ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಲಿದ್ದೇನೆ. ಇಲ್ಲಿ ನೋಡಿ, ಫಸ್ಟ್ ಮೇನ್ ಕ್ವಶನ್ಸಲ್ಲಿ ಚೂಸ್ ದ ಬೆಸ್ಟ್ ಆಪ್ಷನ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇರುತ್ತೆ. ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ ಇಂಗ್ಲೀಷಲ್ಲಿ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಿಮ್ಮ ಕ್ವಶನ್ ಪೇಪರಲ್ಲಿ ನಿಮಗೆ ಕಾಣುತ್ತೆ. ಮೊದಲನೇ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಕಾರ್ಡಿಂಗ್ ಟು ಪಿಯಾಜೆ, ಎ ಚೈಲ್ಡ್ಸ್ ಥಾಟ್ ಪ್ರೋಸೆಸ್ ಆರ್ ಅಟ್ ದಿ ಕಾಂಕ್ರೀಟ್ ಸ್ಟೇಜ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಇದೆ. ಇದು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಷನ್ ಅಲ್ಲಿ ಈ ಒಂದು ಕ್ವಶನ್ ನಮಗೆ ಕಾಣಿಸುತ್ತೆ. ಪಿಯಾಜೆ ಪ್ರಕಾರ ಚೈಲ್ಡ್ಸ್ ಥಾಟ್ ಪ್ರೋಸೆಸ್ ಆರ್ ಅಟ್ ದಿ ಕಾಂಕ್ರೀಟ್ ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ಬಿಟ್ವೀನ್ ಏಜಸ್ ಆಫ್ 7 and 11. ಇದು ನಿಮಗೆ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಬಿಟ್ವೀನ್ ಏಜಸ್ ಆಫ್ 7 ನೋಡಿ, 7 ಮತ್ತು 11 ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಒಂದೇ ಸೌಂಡಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದೇ ಸೌಂಡಲ್ಲಿ ಮುಕ್ತಾಯ ಆಗುತ್ತೆ. 7 ಮತ್ತು 11 ಇದ್ರ ಬಗ್ಗೆ ಮೊದಲನೇ ಚಾಪ್ಟರಲ್ಲಿ ನೀವು ನೋಡ್ಬೋದು. ಪಿಯಾಜೆ ಮತ್ತು ಕಾಂಕ್ರೀಟ್ ಸ್ಟೇಜ್ ಅಂತ ಬಂತು ಅಂತ ಹೇಳಿದ್ರೆ ಬಿಟ್ವೀನ್ ಏಜಸ್ ಆಫ್ 7 ಮತ್ತು 11 ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಕ್ವಶನ್ಗೆ ನಾವು ಹೋದಾಗ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPA ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಬ್ರೂನರ್, ಸ್ಟೆಫನ್ ಕ್ವೆಶನ್, ಚೋಮ್ಸ್ಕಿ, ವೈಗಾಸ್ಕಿ ಅಂತ ಹೇಳ್ಬಿಟ್ಟು. ಇದು ಕೂಡ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಈ ZPA ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸಪೋರ್ಟ್ನ ಕೊಡ್ತಕ್ಕಂಥದ್ದು. ಪ್ರಾಕ್ಸಿಮಲ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ರಷ್ಯನ್ ಸೈಕಾಲಜಿಸ್ಟ್ ವೈಗಾಸ್ಕಿ ಇದನ್ನು ಏನು ಮಾಡಿದ್ದಾನೆ, ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಇದಕ್ಕೆ ಆನ್ಸರ್ ಏನಾಗುತ್ತೆ, ವೈಗಾಸ್ಕಿ ಆಗುತ್ತೆ. ಇಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನಾವು ಸಪೋರ್ಟ್ ಅಥವಾ ಗೈಡೆನ್ಸ್ ಅಂತ ನಾವೇನು ಮಾಡ್ಕೋಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ಕಾನ್ಸೆಪ್ಟನ್ನು ಮೊದಲನೇ ಸತಿ ಸ್ಟಾರ್ಟ್ ಮಾಡಿದ್ದೆ ವೈಗಾಸ್ಕಿ. ಇದಕ್ಕೆ ನೀವು ವೈಗಾಸ್ಕಿಯನ್ನು ಉತ್ತರವಾಗಿ ತಗೋಬೋದು. ಹಾಗೆಯೇ ನಾವು ಥರ್ಡ್ ಕ್ವಶನ್ಗೆ ಹೋದಾಗ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಅಪ್ರೋಚ್ ದಟ್ ಈಸ್ ಬೇಸ್ಡ್ ಆನ್ ವರ್ಡ್ಸ್ ಅಂಡ್ ವರ್ಡ್ಸ್ ಕಾಂಬಿನೇಷನ್ ಅಂತ ಇದೆ. ಅಂದರೆ ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಾದ್ರೆ ನಾವು ಪದಗಳು ಮತ್ತು ಪದಗಳ ಸಂಯೋಜನೆ ಅಂತಕ್ಕಂಥದ್ದಿದೆ. ಇದು ಯಾವ ಅಪ್ರೋಚ್ ಅಂತಕ್ಕಂಥದ್ದು ಕೇಳಿದಾವೆ ಇಲ್ಲಿ. ಇದನ್ನು ಲೆಕ್ಸಿಕಲ್ ಅಪ್ರೋಚ್ ಅಂತ ನಾವು ಹೇಳ್ಬೋದು. ಇದು ನಿಮಗೆ ಥರ್ಡ್ ಲೆಸನಲ್ಲಿ ಸಿಗುತ್ತೆ. ಮೆಥಡ್ಸು, ಅಪ್ರೋಚು, ಟೆಕ್ನಿಕ್ಸು ಇವೆಲ್ಲ ನಿಮಗೆ DLED ಇಂಗ್ಲೀಷ್ ಸೋರ್ಸ್ ಬುಕ್ಕಲ್ಲಿ ಥರ್ಡ್ ಚಾಪ್ಟರಲ್ಲಿ ನಿಮಗೆ ಇದು ಆನ್ಸರ್ ಸಿಗುತ್ತೆ. ಲೆಕ್ಸಿಕಲ್ ಅಪ್ರೋಚ್ ಅಂತಕ್ಕಂಥದ್ದು. ಲೆಕ್ಸಿಕಲ್ ಅಪ್ರೋಚ್ ಅಂತ ಹೇಳಿದ್ರೆ ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ ಅಂತಕ್ಕಂಥದ್ದು, ಪದಗಳು ಮತ್ತು ಪದಗಳ ಸಂಯೋಜನೆ. ಇದು ಲೆಕ್ಸಿಕಲ್ ಅಪ್ರೋಚ್ ಅಂತ ಹೇಳ್ಬಿಟ್ಟು ನೀವೇನು ಹಾಕೋಬೋದು, ಆನ್ಸರನ್ನು ಹಾಕೋಬೋದು. ಹಾಗೆಯೇ ನಾವು 4ನೇ ಕ್ವಶನ್ಗೆ ಮೂವ್ ಆದಾಗ ಇಲ್ಲೇನಿದೆ, ಎ ಲ್ಯಾಂಗ್ವೇಜ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕಂಡೀಷನ್ಡ್ ಥ್ರೂ ರಿಪೀಟೆಡ್ ಪರ್ಫಾರ್ಮೆನ್ಸ್. ದಿಸ್ ಈಸ್ ದ ವ್ಯೂ ಆಫ್ ಅಂತ ಇದೆ. ಯಾವುದೇ ಒಂದು ಭಾಷೆಯನ್ನು ಕಲಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ರಿಪೀಟೆಡ್ ಪರ್ಫಾರ್ಮೆನ್ಸಲ್ಲಿ ಕಲಿಸೋದಕ್ಕೆ ನಾವು ಏನನ್ನು ಹೇಳ್ತೀವಿ ಅಂತಕ್ಕಂಥದ್ದು ಇದು ಕ್ವಶನ್ ಆಗಿದೆ. ಇದು ಕೂಡ ನಿಮಗೆ ಫಸ್ಟ್ ಲೆಸನಲ್ಲಿ ಬರುತ್ತಿದ್ದು. ಇದು ಬಿಹೇವಿಯರಿಸ್ಟ್ ಆಗುತ್ತೆ, ವರ್ತನವಾದ. ಇದಕ್ಕೆ ಆನ್ಸರ್ ಏನು, ಬಿಹೇವಿಯರಿಸ್ಟ್ ಆಗುತ್ತೆ. ಯಾವುದೇ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಪದೇ ಪದೇ ನಾವು ಒಂದು ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡಿದ್ರೆ ಆ ಲ್ಯಾಂಗ್ವೇಜು ನಾವು ಕಲಿಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳಿದ್ದು ವರ್ತನವಾದ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂತಹ ಎಜುಕೇಷನಿಸ್ಟು. ಇದಕ್ಕೆ ನಾವು
ಬಿಹೇವಿಯರಿಸ್ಟ್ ಆನ್ಸರ್ ಆಗಿ ತಗೋಬೋದಾಗತ್ತೆ. ಹಾಗೆಯೇ ನಾವು ಕ್ವಶನ್ ನಂಬರ್ 5 ಹೋದಾಗ ಇಲುಸ್ಟ್ರೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಂತ ಇದೆ. ಇಲುಸ್ಟ್ರೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್. ಇಲುಸ್ಟ್ರೇಷನ್ ಅಂತಕ್ಕಂಥದ್ದು ಅಂದರೆ ಯಾವುದೇ ಪಾಠವನ್ನು ಮಾಡಬೇಕಾದ್ರೆ ನಾವು ಒಂದು ಇಲುಸ್ಟ್ರೇಷನ್ ಕೊಡ್ತೀವಿ, ಒಂದು ಎಕ್ಸಾಂಪಲ್ಸನ್ನು ಕೊಡ್ತೀವಿ. ಅದು ಏನಕ್ಕೆ ಅಂತಕ್ಕಂಥದ್ದು, ಯಾವ ಒಂದು ವಿಧಾನದಲ್ಲಿ ಬಂದಿದೆ, ಅಪ್ರೋಚಲ್ಲಿ ಬಂದಿದೆಯಾ, ಟೆಕ್ನಿಕಲ್ ಬಂದಿದೆಯಾ, ಮೆಥಡ್ ಅಥವಾ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾನೆ. ಇಲ್ಲಿ ಇಲುಸ್ಟ್ರೇಷನ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ರೆ ಟೆಕ್ನಿಕ್. ಯಾಕೆ ಇಲ್ಲಿ ಟೆಕ್ನಿಕ್ ಆನ್ಸರ್ ಆಗುತ್ತೆ? ಅಪ್ರೋಚ್ ಅಂತಕ್ಕಂಥದ್ದು ಒಂದು ಥಿಯರಿಟಿಕಲ್ ಅಂತ ಹೇಳಿದ್ರೆ ಸಿದ್ಧಾಂತವಾದ, ಅದು ಸಿದ್ಧಾಂತ. ಮೆಥಡ್ ಅಂತ ಹೇಳಿದ್ರೆ ಒಂದು ಪ್ಲಾನ್, ಓವರ್ ಪ್ಲಾನ್ ಅಂತ ನೋಡ್ಬೋದು. ಮತ್ತು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತೂ ಆಗಲ್ಲ. ಸೊ ಇಲ್ಲಿ ನಾವು ಪಾಠ ಮಾಡಬೇಕಾದ್ರೆ ಒಬ್ಬ ಟೀಚರ್ ಟೆಕ್ನಿಕ್ಕಾಗಿ ಇಲುಸ್ಟ್ರೇಷನನ್ನು ಏನು ಮಾಡ್ಕೊತಾನೆ, ಬಳಸ್ಕೊತಾನೆ. ಅದಕ್ಕೆ ಇಲುಸ್ಟ್ರೇಷನ್ ಏನಾಗುತ್ತೆ, ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ರೆ ಟೆಕ್ನಿಕ್ ಆಗುತ್ತೆ. ಇದು ಯಾವ ಲೆಸನಲ್ಲಿ ಬರುತ್ತೆ ನಿಮಗೆ? 3rd ಲೆಸನಲ್ಲಿ ಬರುತ್ತೆ. ಮೆಥಡ್ಸು, ಅಪ್ರೋಚು ಮತ್ತು ಟೆಕ್ನಿಕ್ಸು ಇದೆಲ್ಲ ನಿಮಗೆ 3rd ಲೆಸನಲ್ಲಿ ಇಂಗ್ಲೀಷ್ ಸೋರ್ಸ್ ಬುಕ್ 3rd ಲೆಸನಲ್ಲಿ ಇದನ್ನು ಕ್ವಶನ್ ನಂಬರ್ 5ನ ನೀವೇನು ಮಾಡ್ಬೋದು, ನೋಡ್ಕೋಬೋದು. ಅದೇ ಥರ ನಾವು ಮುಂದೆ ಕ್ವಶನ್ ನಂಬರ್ 6ಗೆ ಹೋದಾಗ ಟೆಸ್ಟಿಂಗ್ ದ ಓವರಾಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಎ ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ಈಸ್ ಅಂತ ಇದೆ. ಇಲ್ಲಿ ಟೆಸ್ಟ್ ಮಾಡೋದು, ಏನನ್ನು ಟೆಸ್ಟ್ ಮಾಡೋದು? ಓವರ್ ಆಲ್ ಎಬಿಲಿಟಿ, ಒಂದು ಭಾಷೆಯನ್ನು ಬಳಸುವಂತಹ ಎಲ್ಲ ಸಾಮರ್ಥ್ಯವನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದಿದೆ. ಇಲ್ಲಿ 4 ಆಪ್ಷನ್ ಇದೆ. ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಕ್ಕಂಥದ್ದಿದೆ, ಒಂದು. ಸೆಕೆಂಡ್ ಒನ್ ಪ್ರಾಫಿಷಿಯನ್ಸಿ ಟೆಸ್ಟ್ ಇದೆ. 3rd ಒನ್ ಏನಿದೆ ಅಚೀವ್ಮೆಂಟ್ ಟೆಸ್ಟ್. 4ನೇದು ಪ್ಲೇಸ್ಮೆಂಟ್ ಟೆಸ್ಟ್ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಪ್ರಾಫಿಷಿಯನ್ಸಿ ಟೆಸ್ಟ್ ಆಗುತ್ತೆ. ಯಾಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಲ್ಲ ಅಂತ ಹೇಳಿದ್ರೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟಿನ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ನಾವು ಟೆಸ್ಟ್ ಮಾಡೋದಕ್ಕೆ ಬಳಸುವಂತಹ ಒಂದು ಟೆಸ್ಟನ್ನು ನಾವು ಡಯಾಗ್ನೋಸ್ಟಿಕ್ ಅಂತ ಹೇಳ್ತೀವಿ. ಅಚೀವ್ಮೆಂಟನ್ನು ಟೆಸ್ಟನ್ನು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಆಫ್ಟರ್ ಎ ಕೋರ್ಸ್, ಅಟ್ ದ ಎಂಡ್ ಆಫ್ ದಿ ಕೋರ್ಸ್ ಅಥವಾ ಅಕಾಡೆಮಿಕ್ ನಾವೇನು ಟೆಸ್ಟ್ ಮಾಡ್ತೀವಿ ಅದಕ್ಕೆ ನಾವೇನು ಮಾಡ್ತೀವಿ, ಏನು ಹೇಳ್ತೀವಿ, ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಡಯಾಗ್ನೋಸ್ಟಿಕ್ ಅಂತ ಹೇಳಿದ್ರೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಪ್ಲೇಸಸ್ ಲರ್ನರ್ಸ್ ಇನ್ ಟು ಅಪ್ರೋಪ್ರಿಯೇಟ್ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ಅಕಾರ್ಡಿಂಗ್ ಟು ದೈರ್ ಎಫಿಷಿಯನ್ಸಿ ಎಬಿಲಿಟಿ ನಾವು ಬೇರೆ ಬೇರೆ ಲೆವೆಲಲ್ಲಿ ವಿದ್ಯಾರ್ಥಿಗಳನ್ನು ನಾವು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಪ್ಲೇಸ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಲ್ಯಾಂಗ್ವೇಜನ್ನು ಒಬ್ಬ ವಿದ್ಯಾರ್ಥಿ ಹೇಗೆ ಬಳಸ್ತಾನೆ, ಅವನ ಓವರ್ ಆಲ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಪ್ರಾಫಿಷಿಯನ್ಸಿ ಟೆಸ್ಟನ್ನೇ ಆಗಬೇಕು. ಇದು ನಿಮಗೆ ಲಾಸ್ಟ್ ಲೆಸನ್ 5ನೇ ಲೆಸನಲ್ಲಿ ನಿಮಗೆ ಸಿಗುತ್ತೆ. ಇವ್ಯಾಲ್ಯುಯೇಷನ್ ಮತ್ತು ಅಸೆಸ್ಮೆಂಟ್ ಅಂತ ಏನು ಕೊನೆಯ ಲೆಸನ್ ಇದೆ ಅದರಲ್ಲಿ ನಿಮಗೆ ಇದರ ಒಂದು ಉಲ್ಲೇಖ ಇದೆ. ಹಾಗೆಯೇ ನಾವು ಕ್ವಶನ್ ನಂಬರ್ 7ಗೆ ಹೋದಾಗ ಎ ಚೈಲ್ಡ್ ರೀಡ್ಸ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ವಿಚ್ ಡಿಸ್ಟರ್ಬ್ಸ್ ಕಾಂಪ್ರಹೆನ್ಷನ್ ಅಂಡ್ ಸ್ಪೀಡ್ ಇನ್ ರೀಡಿಂಗ್. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ವಶನನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಒಂದು ಮಗು ಓದಬೇಕಾದ್ರೆ ಅವನಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವುದಕ್ಕೆ? ಕಾಂಪ್ರಹೆನ್ಷನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಸ್ಪೀಡಿಗೂ ಏನಾಗುತ್ತೆ? ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಒಂದು ಮಗು ಓದಬೇಕಾದ್ರೆ ಅದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಬರುತ್ತೆ. ಅದು ಮುಂದಕ್ಕೆ ಓದ್ತಾ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮೋಹನ್ ಈಸ್ ಎ ಗುಡ್ ಬಾಯ್, ಮೋಹನ್ ಹೀಗೆ ಮೋಹನ್ ಈಸ್ ಎ ಗುಡ್ ಬಾಯ್, ಮೋಹನ್ ಈಸ್ ಎ ಗುಡ್ ಬಾಯ್. ಈ ಥರ ಏನು ಮಾಡುತ್ತೆ? ಮುಂದಕ್ಕೂ ಹೋಗ್ತಕ್ಕಂಥದ್ದು ಮತ್ತು ಹಿಂದಕ್ಕೂ ಬರ್ತಕ್ಕಂಥದ್ದು, ಫಾರ್ವರ್ಡ್ ಬ್ಯಾಕ್ವರ್ಡ್. ಈ ದೋಷವನ್ನು ನಾವು ಎಲ್ಲಿ ನೋಡ್ತೀವಿ, ಇದನ್ನು ಏನು ಹೇಳ್ತೀವಿ ಅಂತಕ್ಕಂಥದ್ದು ಕ್ವಶನ್. ಈ ದೋಷಕ್ಕೆ ನಾವೇನು ಹೇಳ್ತೀವಿ? ರಿಗ್ರೆಷನ್ ಅಂತೀವಿ. ಏನಂತೀವಿ? ರಿಗ್ರೆಷನ್ ಅಂದರೆ ಪುನಃ ವಾಪಸ್ ಹೋಗ್ತಕ್ಕಂಥದ್ದು,
ಒಬ್ಬ ವಿದ್ಯಾರ್ಥಿ ಓದಬೇಕಾದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಅವನು ಪುನಃ ಏನು ಮಾಡ್ತಾನೆ, ಹಿಂದಕ್ಕೆ ಬರ್ತಾನೆ. ಅವನ ಕಾಂಪ್ರಹೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವನ ಸ್ಪೀಡ್ ಇನ್ ರೀಡಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ನಾವು ರಿಗ್ರೆಷನ್ ಅಂತ ಹೇಳ್ತೀವಿ. ಇದು ಸೆಕೆಂಡ್ ಲೆಸನಲ್ಲಿ ನಿಮಗೆ ನೋಡೋದಕ್ಕೆ ಸಿಗತ್ತೆ. ಅದೇ ಥರ ಕ್ವಶನ್ ನಂಬರ್ 8 ಏನಿದೆ ನೋಡಿ, ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಎ ಟೆಸ್ಟ್ ಈಸ್ ಕಾಲ್ಡ್ ಅಂತ ಇದೆ. ಒಂದು ಟೆಕ್ಸ್ಟಲ್ಲಿ ಅಂದರೆ ವಿಷಯದಲ್ಲಿ ಅಥವಾ ಪಾಠದಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಮಾಹಿತಿ ನಮಗೆ ಬೇಕಪ್ಪ. ಆ ಮಾಹಿತಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಕಂಡುಹಿಡಿಬೇಕು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಇದೆ. ಸ್ಕಿಮ್ಮಿಂಗ್ ಇದೆ, ಸ್ಕ್ಯಾನಿಂಗ್ ಇದೆ, ಕೋಡಿಂಗ್ ಇದೆ, ಫೈಂಡಿಂಗ್ ಇದೆ. ಬಹಳ ಜನ ಏನು ಮಾಡ್ತೇವೆ ಅಂದರೆ ಫೈಂಡಿಂಗ್ ಅಂತ ಆಗಿಬಿಡ್ತೇವೆ. ಅದು ತಪ್ಪಾಗುತ್ತೆ. ಅಂದರೆ ಇಲ್ಲಿ 2 ಸ್ಕಿಲ್ಸ್ ಇದೆ. ಓದೋದಕ್ಕೆ 2 ಸ್ಕಿಲ್ಸ್ ಇದೆ. ಒಂದು ಸ್ಕಿಮ್ಮಿಂಗ್ ಮತ್ತು ಒಂದು ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್ ಅಂತ ಹೇಳಿದರೆ ನಾವು ಕೆಲವೊಂದು ವಿಷಯಗಳನ್ನು ನಾವು ಬಹಳ ಬೇಗ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಡೀ ಪಾಠವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಮಾಹಿತಿಗಳನ್ನು ನಾವೇನು ಮಾಡ್ತೀವಿ, ಕ್ವಿಕ್ ಆಗಿ ಓದಿ ಅರ್ಥ ಮಾಡ್ಕೊಳೋದಕ್ಕೆ ನಾವೇಂತೀವಿ, ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಅಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಡೇಟ್ಸು, ಯಾವುದಾದ್ರೂ ಡೇಟನ್ನು ನಾವು ಹುಡುಕಬೇಕು, ಅಥವಾ ಯಾವುದಾದ್ರೂ ನೇಮ್ಸನ್ನು ಹುಡುಕಬೇಕು, ಯಾವುದಾದ್ರೂ ಫ್ಯಾಕ್ಟ್ಸನ್ನು ಹುಡುಕಬೇಕು ಅಂತ ಹೇಳಿದ್ರೆ ನಾವು ಸ್ಕ್ಯಾನ್ ಮಾಡ್ತೀವಿ. ಅಂದರೆ ಇಲ್ಲಿ ಅದನ್ನೇ ಕೇಳಿದ ನೋಡಿ, ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತ ಹೇಳಿದ. ನಾನು ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ನಾವು ಹುಡುಕೋದಿಕ್ಕೆ ಒಂದು ಟೆಕ್ಸ್ಟಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಅಂತಂದು ಹೇಳ್ತೀವಿ ನಾವು. ನಾನೇನೀಗ ನಿಮಗೆ ಹೇಳ್ತಾ ಇದ್ದೀನಿ ಕ್ವಶನ್ಸು ಕೇವಲ DLED ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ಗೆ ಎಲ್ಲ, ಮುಂದೆ ಇದು ಟೆಟ್ ಎಕ್ಸಾಮಿನೇಷನ್ನು ಮತ್ತು CET ಎಕ್ಸಾಮಿನೇಷನ್ಸಲ್ಲೂ ಈ ಕ್ವಶನ್ಗಳು ಕೇಳ್ತಾನೆ ಇರ್ತಾನೆ. ಅದಕ್ಕೆ ನೀವು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಕ್ವಶನ್ ನಂಬರ್ 9ಗೆ ಹೋದಾಗ ನಾವು ಇಲ್ಲೇನಿದೆ, ಆಡಿಯೋ ವಿಡಿಯೋ ಮೆಟೀರಿಯಲ್ ಡೆವಲಪ್ ಸ್ಟೂಡೆಂಟ್ಸ್ ಅಂತ ಇದೆ. ಅಂದರೆ ಆಡಿಯೋ ವಿಡಿಯೋ ಮೆಟೀರಿಯಲ್ ವಿದ್ಯಾರ್ಥಿಗಳಲ್ಲಿ ಏನನ್ನು ಬೆಳೆಸುತ್ತೆ ಅಂತಕ್ಕಂಥದ್ದಿದೆ. ಎ ಆಪ್ಷನ್ ಕಾಂಪ್ರಹೆನ್ಷನ್ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸುತ್ತೆ, ಅಂಡರ್ಸ್ಟ್ಯಾಂಡಿಂಗು ಕೂಡ ಬೆಳೆಸುತ್ತೆ. ಪ್ರೊನೌನ್ಸಿಯೇಷನ್, ಹೌದು, ವಿಡಿಯೋ ನೋಡಿ ಮಕ್ಕಳೇನು ಮಾಡ್ತವೆ, ಹೇಗೆ ಮಾತಾಡಬೇಕು, ಹೇಗೆ ಉಚ್ಚಾರಣೆಯನ್ನು ಮಾಡಬೇಕು, ಅದು ಕೂಡ ಕಲಿಯೋದಕ್ಕೆ ಸಾಧ್ಯ ಇದೆ. ಥರ್ಡ್ ಒನ್ ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್. ಅಂದರೆ ನಾವು ಮಾತಾಡಬೇಕಾದ್ರೆ ಯಾವ ಪದಗಳಿಗೆ ಹೆಚ್ಚು ಸ್ಟ್ರೆಸ್ ಕೊಡಬೇಕು, ಮತ್ತು ಇಂಟೋನೇಷನ್ ಫಾಲಿಂಗ್ ಇಂಟೋನೇಷನ್, ವೈಸಿಂಗ್ ಇಂಟೋನೇಷನ್, ಫಾಲಿಂಗ್ ಆ್ಯಂಡ್ ವೈಸಿಂಗ್ ಆ್ಯಂಡ್ ಫಾಲಿಂಗ್. ಅಂದರೆ ನಾವು ಮಾತಾಡಬೇಕಾದ್ರೆ ನಮ್ಮ ಧ್ವನಿಯ ಗತಿಯನ್ನು ಏನು ಮಾಡ್ತೀವಿ, ಕೆಲವು ಸತಿ ಕಡಿಮೆ ಮಾಡ್ತೀವಿ, ಕೆಲವು ಸತಿ ಜಾಸ್ತಿ ಮಾಡ್ತೀವಿ. ಇದು ಕೂಡ ನಾವು ಏನು ಮಾಡ್ಬೋದು, ಆಡಿಯೋ ವಿಡಿಯೋ ಮೆಟೀರಿಯಲ್ಸಿಂದ ನಾವು ಡೆವಲಪನ್ನು ಮಾಡ್ಕೋಬೋದು. ಅಂದರೆ ಈ ಕಾಂಪ್ರಹೆನ್ಷನ್ನೂ ಡೆವಲಪ್ ಆಗುತ್ತೆ, ಪ್ರೊನೌನ್ಸಿಯೇಷನ್ನೂ ಡೆವಲಪ್ ಆಗುತ್ತೆ, ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಕೂಡ ಡೆವಲಪ್ ಆಗುತ್ತೆ. ಅಂದರೆ ಆನ್ಸರ್ ಇದಕ್ಕೆ ಯಾವುದು ಅಂತ ಹೇಳಿದ್ರೆ ಅಲ್ಟಿಮೇಟು ಡಿ ಆಪ್ಷನ್, ಆಲ್ ಅಂತ ಹಾಕಬೇಕಾಗುತ್ತೆ. ಇದ್ರ ಆಪ್ಷನ್ ಏನು, ಆಲ್. ನೀವು ಎಲ್ಲದಕ್ಕೂ ABC ಅಂತ ಹಾಕೋಕೆ ಹೋಗಬೇಡಿ. ಇಲ್ಲಿ ಆಪ್ಷನ್ ಏನು ಮಾಡಬೇಕಾಗುತ್ತೆ, ಆಲ್ ಅಂತ ಹಾಕಬೇಕು. ಯಾಕೆಂದರೆ ಕಾಂಪ್ರಹೆನ್ಷನು ಡೆವಲಪ್ ಮಾಡುತ್ತೆ, ಪ್ರೊನೌನ್ಸಿಯೇಷನ್ನು ಡೆವಲಪ್ ಮಾಡುತ್ತೆ, ಮತ್ತು ಸ್ಟ್ರೆಸ್ ಮತ್ತು ಇಂಟೋನೇಷನ್ ಕೂಡ ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಕೊನೆಯ ಕ್ವಶನ್ ನಂಬರ್ 10 ಏನಿದೆ, ವಿಚ್ ಒನ್ ಈಸ್ ನಾಟ್ ಎಕ್ಸಾಂಪಲ್ ಫಾರ್ ನಾನ್ ಪೆಡಗಾಗಿಕ್ ಮೆಟೀರಿಯಲ್ ಅಂತ ಇದೆ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇದು 4ನೇ ಲೆಸನಲ್ಲಿದೆ. ಪೆಡಗಾಗಿಕ್ ಮೆಟೀರಿಯಲ್, ನಾನ್ ಪೆಡಗಾಗಿಕ್ ಅಂತಕ್ಕಂಥದ್ದು. ಅಂದರೆ ಪೆಡಗಾಗಿಕ್ ಅಂತ ಹೇಳಿದ್ದೇವೆ ಪಾಠ ಮಾಡುವುದು, ನಾನ್ ಪೆಡಗಾಗಿಕ್ ಅಂದರೆ ಪಾಠ ಮಾಡೋದಕ್ಕೆ ಮಾಡಲ್ಪಡದ. ವಿಚ್ ಒನ್ ಈಸ್ ನಾಟ್ ಎಕ್ಸಾಂಪಲ್ ಅಂತ ಕೇಳಿದಾನೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನಾನ್ ಪೆಡಗಾಗಿಕ್ ಅಂತ ಹೇಳಿದ್ರೆ ಪಾಠ ಮಾಡೋದಕ್ಕೆ ಮಾಡಲ್ಪಡದ ಮೆಟೀರಿಯಲ್, ಸಾಮಗ್ರಿ ಯಾವುದು ಅಂತ. ಇಲ್ಲಿ ನಾನ್ ಪೆಡಗಾಗಿಕ್ ಮೆಟೀರಿಯಲ್ ಯಾವುದು ಅಂತ ಕೇಳಿದ, ವಿಚ್ ಇಸ್ ನಾಟ್ ಎಕ್ಸಾಂಪಲ್ ಫಾರ್ ನಾನ್ ಪೆಡಗಾಗಿಕ್ ಯಾವುದು? ಟೆಕ್ಸ್ಟ್ ಬುಕ್ಕು ಏನಕ್ಕೆ ಮಾಡಲ್ಪಟ್ಟಿದೆ? ಪೆಡಗಾಗಿಕ್ಗೆ ಮಾಡಲ್ಪಟ್ಟಿದೆ. ಪೋಸ್ಟರ್ ಏನಕ್ಕೆ ಮಾಡಲ್ಪಟ್ಟಿದೆ? ಅದು ನಾನ್ ಪೆಡಗಾಗಿಕ್. ಅದು ಮೆನು ಕಾರ್ಡ್ ಏನು? ನಾನ್ ಪೆಡಗಾಗಿಕ್ಕು.
ಅಡ್ವರ್ಟೈಸ್ಮೆಂಟ್ ಏನು? ನಾನ್ ಪೆಡಗಾಗಿಕ್ಕು. ಅಂದರೆ ಯಾವುದನ್ನ ನಾನ್ ಪೆಡಗಾಗಿಕ್ ಮೆಟೀರಿಯಲ್ ಆಗಿ ಮಾಡಲ್ಪಟ್ಟಿಲ್ಲ ಅಂತ ಕ್ವಶನ್. ನಾವು ಪೋಸ್ಟರ್ಸ್ ಮೂಲಕ ಪಾಠ ಮಾಡಬೇಕಾ? ಮಾಡಬಹುದು, ಆದರೆ ಅದು ಬೋಧನೆಗೋಸ್ಕರನೇ ಮಾಡಿಲ್ಲ. ಅದು ಪೋಸ್ಟರ್ಸು. ಮೆನು ಕಾರ್ಡ್ ಕೂಡ ಬೋಧನೆಗೋಸ್ಕರ ಆ ಸಾಮಗ್ರಿ ಮಾಡಲ್ಪಟ್ಟಿಲ್ಲ. ಅಡ್ವರ್ಟೈಸ್ಮೆಂಟ್ ಕೂಡ ಬೋಧನೆಗೋಸ್ಕರ ಆ ಸಾಮಗ್ರಿ ಮಾಡಲ್ಪಟ್ಟಿಲ್ಲ. ಆದರೆ ಟೆಕ್ಸ್ಟ್ ಬುಕ್ ಏನಿದೆ ಅದು ಬೋಧನೆಗೋಸ್ಕರ ಮಾಡಲ್ಪಟ್ಟಿದೆ. ಅಂದರೆ ನಾನ್ ಪೆಡಗಾಗಿಕ್ ಮೆಟೀರಿಯಲ್ಸ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಪೋಸ್ಟರ್ಸ್ ಆಗುತ್ತೆ, ಯಾಕೆ ಬೋಧನೆಗೆ ಮಾಡಲ್ಪಟ್ಟಿಲ್ಲ. ಮೆನು ಕಾರ್ಡ್ ಆಗುತ್ತೆ, ಬೋಧನೆಗೆ ಮಾಡಲ್ಪಟ್ಟಿಲ್ಲ. ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಬೋಧನೆಗೆ ಮಾಡಲ್ಪಟ್ಟಿಲ್ಲ. ಈ ಟೆಕ್ಸ್ಟ್ ಬುಕ್ ಏನಿದೆ ಬೋಧನೆಗೆ ಮಾಡಲ್ಪಟ್ಟಿದೆ. ಅಂದರೆ ನಾನ್ ಪೆಡಗಾಗಿಕ್ ಮೆಟೀರಿಯಲ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಹಾಕಬೇಕಾಗುತ್ತೆ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನ್ ಪೆಡಗಾಗಿಕ್ ವಲ್ಲದ ಅಂತ ಹೇಳಿದಾನೆ. ವಿಚ್ ಒನ್ ಈಸ್ ನಾಟ್ ಎಕ್ಸಾಂಪಲ್ ಅಂತ ಹೇಳಿದಾನೆ. ನಾನ್ ಪೆಡಗಾಗಿಕ್ ಯಾವುದು ಅಂತ ಕೇಳ್ತಾ ಇದ್ರೆ ನಾವು ಪೋಸ್ಟರ್ಸ್ ಹೇಳ್ಬೋದಾಗಿತ್ತು, ಮೆನು ಕಾರ್ಡ್ ಹೇಳ್ಬೋದಾಗಿತ್ತು, ಅಡ್ವರ್ಟೈಸ್ಮೆಂಟ್ ಹೇಳ್ಬೋದಾಗಿತ್ತು. ಅದು ನಾನ್ ಪೆಡಗಾಗಿಕ್ ಯಾವುದು ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಟೆಕ್ಸ್ಟ್ ಬುಕ್ ಆಗುತ್ತೆ. ಹೀಗೆ ನಾವೇನು ಮಾಡಿದ್ದೀವಿ, 10 ಕ್ವಶನ್ಗಳನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ನಿಮಗೆ ನಿಮ್ಮ ಮುಂದೆ ಆನ್ಸರ್ಸನ್ನು ಹೇಳಿದ್ದೀನಿ. ನೀವು ಏನು ಮಾಡಬೇಕಾಗುತ್ತೆ, ಇದನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಂಡು ನಿಮ್ಮ ಒಂದು ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಸಲ್ಲಿ ಇದನ್ನು ನೀವು ಹೆಚ್ಚು ನೋಡಿ ಮತ್ತು ಅರ್ಥ ಮಾಡ್ಕೊಳ್ಳಿ. ಮುಂದೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸು ಕೂಡ ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.